ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ವೇತಾ. ಇವಾಗ VA ನೋಟಿಫಿಕೇಶನ್ ಆಗಿದೆ. ನೀವೆಲ್ಲರೂ ಕೂಡ ಪೇಪರ್ 1 ಹಾಗೆ ಪೇಪರ್ 2 ಪ್ರಿಪರೇಷನ್ ನಡೆಸ್ತಾ ಇರ್ತೀರಾ. ಕೆಲವೊಬ್ರು ಕೋಚಿಂಗ್ ಹೋಗಿರ್ತಾರೆ ಅಂಡ್ ಕೆಲವೊಬ್ರು ಸೆಲ್ಫ್ ಸ್ಟಡೀಸ್ ನ ಮಾಡ್ತಿರ್ತೀರಾ. ಓಕೆನಾ? ಸೊ ಇಬ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಏನಿದೆ ಅಂತ ಅಂದ್ರೆ ಈ 1 ಇಯರ್ ಕರೆಂಟ್ ಅಫೇರ್ಸ್ ಇರ್ಬೋದು ಅಂಡ್ ಸೆಕೆಂಡ್ ಪೇಪರ್ ಅಲ್ಲಿ ಬರುತ್ತಲ್ಲ ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕನ್ನಡ ಲಿಟರೇಚರ್ ಕ್ವಶನ್ಸ್ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಇದು ನಿಮ್ಗೆ ಒಂದು 2-3 ವಿಡಿಯೋ ಆಗ್ಬಹುದು. ಇದರಲ್ಲಿ ನಾನು 2 ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಯಾರ್ಯಾರು VAಗೆ ಪ್ರಿಪರೇಷನ್ ನಡೆಸ್ತಿದ್ದೀರಾ ನೀವು ಈ ವಿಡಿಯೋನ ಯುಟಿಲೈಸ್ ಮಾಡ್ಕೊಳ್ಬಹುದು ಅಂಡ್ ಯಾರ್ಯಾರು ಪ್ರಿಪರೇಷನ್ ನಡೆಸ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನು ಕೂಡ ನೀವು ಶೇರ್ ಮಾಡ್ಬೋದು. ಶುರು ಮಾಡೋಣ. ಸೊ ಹಾಗಾದ್ರೆ ಫಸ್ಟ್ ಟಾಪಿಕ್ ನಾನು ಯಾವ್ದು ತಗೊಂಡಿದ್ದೀನಪ್ಪ ಇದರಲ್ಲಿ ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಕನ್ನಡ ಲಿಟರೇಚರ್ಗೆ. ಯಾಕೆ ಅಂತ ಅಂದ್ರೆ ಇದು ಫಸ್ಟ್ ಟೈಮ್ ನಮ್ಗೆ ಬಂದಿರೋದು. ಸೊ ಅದು ಹೇಗ್ ಬಂದಿದೆ, ಹಾಗೆ ನಾನು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ರಿಗಾರ್ಡಿಂಗ್ ನಿಮ್ಗೆ GKಲೂ ಕೂಡ ಕ್ವಶನ್ಸ್ ಬರಬಹುದು. ಸೊ ಅದಕ್ಕೂ ಕೂಡ ನಾನು ಒಂದಷ್ಟು ಡೀಟೇಲ್ಸ್ ನ ಹಾಕಿದ್ದೀನಿ. ಸೊ ಅವಾರ್ಡ್ ನೇಮ್ ಏನಿದೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್, ಆ ಅವಾರ್ಡ್ ಹೆಸರು ಏನು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್. ಅದನ್ನ ಯಾರಪ್ಪ ಕೊಡೋದು ಅಂತ ಅಂದ್ರೆ ಬೂಕರ್ ಪ್ರೈಸ್ ಫೌಂಡೇಶನ್. ಓಕೆನಾ? ಯಾವ ಕಂಟ್ರಿ ಬೇಸ್ಡ್ ಅದು? UK ಬೇಸ್ಡ್. ಓಕೆನಾ? ಯುನೈಟೆಡ್ ಕಿಂಗ್ಡಮ್ ಬೇಸ್ಡ್ ಇರುತ್ತೆ. ಕ್ಯಾಶ್ ಪ್ರೈಸ್ ಎಷ್ಟು ಕೊಡ್ತಿದ್ದಾರೆ ಅಂತ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 52 ಇಂದ 55 ಲ್ಯಾಕ್ಸ್ ಕೊಡುವಂಥದ್ದು ಇವರು. ಸೊ ಏನಿರುತ್ತೆ ಪ್ರೈಸ್ ರೂಲು ಅಂತ ಅಂದ್ರೆ 50-50 ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಎಷ್ಟು ಬರುತ್ತೋ 52 ರಿಂದ 55 ಲಕ್ಷದಲ್ಲಿ ಸೊ ಏನ್ ಅಮೌಂಟ್ ಬರುತ್ತೋ 50-50 ಡಿವೈಡ್ ಮಾಡ್ಕೊಳ್ಳೋದು. ಯಾರ್ಯಾರು 50-50 ಆಥರ್ ಇರ್ತಾರಲ್ಲ ಅವರಿಗೆ 50 ಮತ್ತೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಗೊತ್ತಾ ಅವರಿಗೆ 50 ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಹಾಗಾದ್ರೆ ಈ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಯಾಕೆ ನಮ್ಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ಸೊ ನಮ್ಮ ಕನ್ನಡಕ್ಕೆ ಸಂದಿರುವ ಪ್ರಥಮ ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ಇದಾಗಿದೆ. ಸೊ ಹಾಗಾದ್ರೆ ಈ ಬೂಕರ್ ಪ್ರೈಸ್ ಯಾವ ಬುಕ್ಕಿಗೆ ಸಿಕ್ಕಿದೆ, ಅದನ್ನ ಟ್ರಾನ್ಸ್ಲೇಟ್ ಮಾಡಿರೋರು ಯಾರು, ಅದನ್ನ ನಾವು ನೋಡೋಣ. ಓಕೆನಾ? ಅಂಡ್ ಒಂದ್ ಏನಂದ್ರೆ ಫಸ್ಟ್ ಎವರ್ ಕನ್ನಡ ಲ್ಯಾಂಗ್ವೇಜ್ ಒಂದು, ಇನ್ನೊಂದು ಫಸ್ಟ್ ಶಾರ್ಟ್ ಸ್ಟೋರಿ ಕಲೆಕ್ಷನ್. ಅಂದ್ರೆ ಇಲ್ಲಿವರೆಗೂ ಬೇರೆದಕ್ಕೆ ಬರ್ತಿತ್ತು, ಬಟ್ ಶಾರ್ಟ್ ಸ್ಟೋರಿ ಕಲೆಕ್ಷನ್ಗೆ ಇದು ಕೂಡ ಫಸ್ಟ್ ಟೈಮ್ ಬಂದಿರೋದು. ಸೊ ಇಲ್ಲಿ 2 ಸಿಗ್ನಿಫಿಕೆನ್ಸ್ ಇದೆ, 2 ಮಹತ್ವ ಇದೆ. ಓಕೆನಾ? ಸೊ ಹಾಗಾದ್ರೆ ಇದನ್ನ ಯಾರು ಪಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಆಥರ್ ಯಾರು? ಬಾನು ಮುಷ್ತಾಕ್. ಹೇಳಿದಿರಲ್ಲ, ಎಲ್ರು ಕೂಡ ಓದಿರ್ತೀರ, ಇದು ಜಸ್ಟ್ ರಿವಿಷನ್ ಅಂತಾನೆ ಅನ್ಕೊಳ್ಬಹುದು. ಸೊ ಬಾನು ಮುಷ್ತಾಕ್ ಯಾರು ಇವರು? ಕನ್ನಡ ರೈಟರ್, ಲೇಖಕಿ, ಲಾಯರ್ ಆಗಿದ್ದಾರೆ, ಹಾಗೆ ಆಕ್ಟಿವಿಸ್ಟ್. ಹೌದಲ್ವಾ? ಯಾವುದಕ್ಕೆ? ಬಂಡಾಯ ಸಾಹಿತ್ಯ ಮೂವ್ಮೆಂಟ್. ಬಂಡಾಯ ಬರುತ್ತೆ ಗೊತ್ತಾ? ನಮ್ಮ ಕನ್ನಡ ಲಿಟರೇಚರ್ ಅಂತ ತಗೊಂಡಾಗ ಪ್ರತಿಯೊಂದು ಒಂದೊಂದು ಹಂತ ಹೋಗ್ತಾ ಹೋಗುತ್ತೆ, ಪ್ರಗತಿಶೀಲ, ಬಂಡಾಯ, ಈ ತರ ಹೋಗ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಇವರು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದಾರೆ ಅಂತ ಅಂದ್ರೆ ಬಂಡಾಯ. ಓಕೆನಾ? ಸೊ ನೆಕ್ಸ್ಟ್ ಯಾರು ಇದನ್ನ ಟ್ರಾನ್ಸ್ಲೇಟ್ ಮಾಡಿರೋರು ಅಂತ ಅಂದ್ರೆ ದೀಪಾ ಭಸ್ತಿ ಅನ್ನೋರು ಇದನ್ನ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಆಥರ್ ಅಂತ ಬಂತು ಅಂದ್ರೆ ಬಾನು ಮುಷ್ತಾಕ್. ಓಕೆನಾ? ಸೊ ಅದನ್ನ ಟ್ರಾನ್ಸ್ಲೇಷನ್ ಅಂತ ಅಂದ್ರೆ ಅವರು ಬರ್ದಿರ್ತಾರಲ್ಲ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಬರ್ದಿರೋ ಬುಕ್ ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿರೋದು ಯಾರು? ದೀಪಾ ಬಸ್ತಿ ಆಗಿರ್ತಾರೆ. ಸೊ ಹಾಗಾದ್ರೆ ಯಾವ್ದು ಆ ಬುಕ್ಕು ಅಂತ ನೋಡೋದಾದ್ರೆ ಇಂಗ್ಲಿಷ್ ಟೈಟಲ್ ಏನಿದೆ ಅದಕ್ಕೆ ಹಾರ್ಟ್ ಲ್ಯಾಂಪ್ ಅಂತ ಇದೆ. ಓಕೆನಾ? ಹಾರ್ಟ್ ಲ್ಯಾಂಪ್ ಸೆಲೆಕ್ಟೆಡ್ ಸ್ಟೋರೀಸ್ ಅಂತ ಇದೆ. ಕನ್ನಡದಲ್ಲಿ ಏನಿದೆ ಒರಿಜಿನಲ್ ಟೈಟಲ್ ಅದಕ್ಕೆ ಬಾನು ಮುಷ್ತಾಕ್ ಅವ್ರು ಬರ್ದಿರೋದು ಎದೆಯ ಹಣತೆ. ಓಕೆನಾ? ಸೊ ಎದೆಯ ಹಣತೆ. ಸೊ ಏನಿದು ಬುಕ್ಕು ಜಾನರ್ ಅಂತ ತಗೊಂಡ್ರೆ ಶಾರ್ಟ್ ಸ್ಟೋರಿ ಕಲೆಕ್ಷನ್. ಎಷ್ಟು ಸ್ಟೋರೀಸ್ ಇದೆಯಪ್ಪ ಅದರಲ್ಲಿ ಅಂತ ಅಂದ್ರೆ 12 ಸ್ಟೋರೀಸ್ ಇದೆ. ಓಕೆನಾ? ಸೊ ಒಂದು ಏನು ಮಹತ್ವ, ನಮ್ಮ ಕನ್ನಡಕ್ಕೆ ಸಂದಿರುವಂತದ್ದು ಪ್ರಥಮ ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ಅಂಡ್ ಇದನ್ನ ಬರ್ದಿರೋರು ಬಾನು ಮುಷ್ತಾಕ್. ಟ್ರಾನ್ಸ್ಲೇಟರ್ ಬಂತು ಅಂದ್ರೆ ದೀಪಾ ಬಸ್ತಿ ಅಂಡ್ ಈ ಬುಕ್ ಹೆಸರು ಎದೆಯ ಹಣತೆ. ನೀವು ಇಂಗ್ಲಿಷ್ ಅಲ್ಲಿ ತಗೊಂಡ್ರೆ ಹಾರ್ಟ್ ಲ್ಯಾಂಪ್. ಓಕೆನಾ? ಸೊ ಇಷ್ಟು ಮೇಜರ್ ಆಗಿ ನೀವು ಅಟ್ಲೀಸ್ಟ್ ನೆನ್ಪಿಟ್ಕೊಳ್ಳೇಬೇಕು. ಓಕೆನಾ? ನೆಕ್ಸ್ಟ್ ಸೊ ಹಾಗಾದ್ರೆ ಫಸ್ಟ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ತಗೊಂಡಾಗ ಯಾರಿಗೆ ಬಂದಿತ್ತು, ಅದನ್ನ ಯಾರು ಬರ್ದಿದ್ರು ಅಂತ ಅಂದ್ರೆ ಗೀತಾಂಜಲಿ ಶ್ರೀ. ಸೊ ಅದಕ್ಕಿಂತ ಮುಂಚೆ ಈ ಎದೆಯ ಹಣತೆ ಅನ್ನೋದು ಯಾವ್ದಕ್ಕೆ ರಿಲೇಟೆಡ್ ಆಗಿತ್ತು ಅಂತ ನೋಡೋಣ. ಸೋಷಿಯಲ್ ರಿಯಾಲಿಟೀಸ್, ಜೆಂಡರ್ ಇನ್ಇಕ್ವಾಲಿಟಿ, ಓಕೆನಾ, ಲಿಂಗ ಅಸಮಾನತೆ, ಹಾಗೆ ಪೇಟ್ರಿಯಾರ್ಕಿ ಅಂತ ಅಂದ್ರೆ ಪಿತೃಪ್ರಭುತ್ವ ಇರ್ಬೋದು, ಮತ್ತೆ ಅಂಡ್ ಲೈವ್ಸ್ ಆಫ್ ಮುಸ್ಲಿಂ ವುಮೆನ್ ಇನ್ ಸದರ್ನ್ ಇಂಡಿಯಾ, ನಮ್ಮ ದಕ್ಷಿಣ ಭಾರತದಲ್ಲಿ
ಮುಸ್ಲಿಂ ಮಹಿಳೆಯರು ಏನೇನು ಫೇಸ್ ಮಾಡ್ತಾರೆ ಅನ್ನೋದನ್ನ ಇವರು ಬರ್ದಿರೋ ಅಂತದ್ದು ಬಾನು ಮುಷ್ತಾಕ್ ಅವರು. ಅಂಡ್ ಫಸ್ಟ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ ಗೀತಾಂಜಲಿ ಅವರು ಬರ್ದಿರುವಂತದ್ದು ಯಾವಾಗ ಬಂದಿದೆ ಅವರಿಗೆ ಅವಾರ್ಡ್ ಅಂತಂದ್ರೆ 2022 ಅಲ್ಲಿ ಯಾವ ಬುಕ್ಕಿಗೆ? ಟಾಂಬ್ ಆಫ್ ಸ್ಯಾಂಡ್. ಇದು ಇಂಗ್ಲಿಷ್ ಟೈಟಲ್. ಒರಿಜಿನಲ್ ಬುಕ್ ಅದನ್ನ ರೆಟ್ ಸಮಾಧಿ ಅಂತ ಹೇಳ್ತಾರೆ, ಹಿಂದಿನಲ್ಲಿ ಬರ್ದಿರುವಂತದ್ದು. ಸೊ ಯಾರಪ್ಪ ಟ್ರಾನ್ಸ್ಲೇಟರ್? ಇವಾಗ ನಮ್ಮ ಬಾನು ಮುಷ್ತಾಕ್ ಅವರ ಕೃತಿಗೆ ದೀಪಾ ಬಸ್ತಿ ಹೇಗೆ ಟ್ರಾನ್ಸ್ಲೇಟರು, ಹಾಗೆ ಗೀತಾಂಜಲಿ ಶ್ರೀ ಅವರ ಬುಕ್ಕಿಗೆ ಟ್ರಾನ್ಸ್ಲೇಟರ್ ಯಾರು? ಡೈಸಿ ರಾಕ್ವೆಲ್. ಓಕೆನಾ? ಸೊ ಯಾಕೆ ಇದು ತುಂಬಾ ಇಂಪಾರ್ಟೆನ್ಸ್ ಅಂತಂದ್ರೆ ಫಸ್ಟ್ ಬುಕ್ ಟ್ರಾನ್ಸ್ಲೇಟೆಡ್ ಫ್ರಮ್ ಆನ್ ಇಂಡಿಯನ್ ಲ್ಯಾಂಗ್ವೇಜ್ ಟು ವಿನ್ ದ ಅವಾರ್ಡ್. ಓಕೆನಾ? ಅಂತ ಅಂದ್ರೆ ನಮ್ಮ ಭಾರತೀಯ ಭಾಷೆಯಲ್ಲಿ ಏನ್ ಬರ್ತಿದೀವೋ ಅದನ್ನ ಫಸ್ಟ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಆಗಿ ಮತ್ತೆ ಅವಾರ್ಡ್ ಬಂದಿರೋದಕ್ಕೆ ಇದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಐ ಹೋಪ್ ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ. ಅಟ್ಲೀಸ್ಟ್ ನೀವು ನೋಟ್ ಡೌನ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ಆದ್ರೂ ಆರಾಮಾಗಿ ತಗೊಳ್ಬಹುದು, ಪ್ರಾಬ್ಲಮ್ ಏನಿಲ್ಲ. ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್. ಪಂಪ ಅವಾರ್ಡ್ ರೀಸೆಂಟ್ ಆಗಿ ನೀವು ಕರೆಂಟ್ ಅಫೇರ್ಸ್ ಓದಿದ್ರು ಏನೋ ಗೊತ್ತಿಲ್ಲ, ದೇವನೂರು ಮಹಾದೇವ ಅವರಿಗೆ ಪಂಪ ಅವಾರ್ಡ್ ಬಂದಿದೆ. ಪಂಪ ಅವಾರ್ಡ್ ಯಾರು ಕೊಡ್ತಾರೆ ಹಾಗೆ ಯಾಕೆ ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಓಕೆನಾ? ಸೊ ಏನಿದು ಹೆಸರು? ಪಂಪ ಅವಾರ್ಡ್, ಪಂಪ ಪ್ರಶಸ್ತಿ ಅಂತ ಹೇಳ್ತೀವಿ. ಪಂಪ ಅವ್ರ ಬಗ್ಗೆ ನಾವೇನ್ ಹೇಳೋ ಅಂತದ್ದು ಏನಿಲ್ಲ, ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. 10ನೇ ಶತಮಾನದ ಕವಿ ಇವರು, ಆದಿಕವಿ ಅಂತ ಕರಿತೀವಿ ನಾವು. ಹಾಗೆ ಇವರು ಕೂಡ ಬಹಳಷ್ಟು ಕೃತಿಗಳನ್ನ ಬರೆದಿದ್ದಾರೆ. ನೀವು ಕನ್ನಡ ಲಿಟ್ರೇಚರ್ ಓದ್ಬೇಕಾದ್ರೆ ಅವ್ರ ಬಗ್ಗೆ ಓದ್ತೀರಾ. ಅವಾರ್ಡಿಂಗ್ ಬಾಡಿ ಇದನ್ನ ಕೊಡುವಂತಹ ಸಂಸ್ಥೆ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಅಂಡ್ ಕಲ್ಚರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕೊಡುವಂತದ್ದು. ಎಷ್ಟು ಕೊಡ್ತಾರೆ ಇವರು? 5 ಲಕ್ಷ ಕೊಡ್ತಾರೆ. ಓಕೆನಾ? ಸೊ 5 ಲಕ್ಷ ಕೊಡ್ತಾರೆ. ಅಂಡ್ ಅದ್ರ ಜೊತೆಗೆ ಹೇಗೆ ಸೆಲೆಕ್ಷನ್ ನಡೆಯುತ್ತೆ ಅಂತ ಅಂದ್ರೆ ಒಂದು ಔಟ್ಸ್ಟ್ಯಾಂಡಿಂಗ್ ಬುಕ್ಕಿಗೆ ಅವ್ರು ಕೊಡ್ಬೋದು, ಅಂತಂದ್ರೆ ಒಂದು ಕೃತಿಗೆ ಅವರು ಪಂಪ ಅವಾರ್ಡ್ ನ ಕೊಡ್ಬೋದು. ಇಲ್ಲ ಅಂತಂದ್ರೆ ಲೈಫ್ ಟೈಮ್ ಅಚೀವ್ಮೆಂಟ್. ಓಕೆನಾ? ಸೊ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಡ್ತಾರೆ ಗೊತ್ತಾ, ಅದಕ್ಕೂ ಕೂಡ ಪಂಪ ಅವಾರ್ಡ್ ನ ಕೊಡ್ಬೋದು. ಅವಾರ್ಡೆಡ್ ಈದರ್ ಫಾರ್ ಅ ಸಿಂಗಲ್ ಔಟ್ಸ್ಟ್ಯಾಂಡಿಂಗ್ ಲಿಟರರಿ ವರ್ಕ್ ಆರ್ ಅಥವಾ ಫಾರ್ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಲಿಟ್ರೇಚರ್. ಓಕೆನಾ? ಕನ್ನಡ ಲಿಟ್ರೇಚರ್ಗೆ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ಬೇಕಾಗತ್ತೆ ಅವರು. ಅದಕ್ಕೋಸ್ಕರ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಯಾಕೆ? ಇದು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಮಹತ್ವದ ಅವಾರ್ಡ್ ಅಂತ ಹೇಳ್ಬೋದು. ಓಕೆನಾ? ಹೈಯೆಸ್ಟ್ ಲಿಟರರಿ ಅವಾರ್ಡ್. ನೆಕ್ಸ್ಟ್, ಸೊ ಇದನ್ನ ಯಾರು ತಗೊಂಡಿದ್ದಾರೆ? ದೇವನೂರು ಮಹಾದೇವ ಅವ್ರಿಗೆ ತಗೊಂಡಿದ್ದಾರೆ. ಸೊ ಇಲ್ಲಿ ಏನು ದೇವನೂರು ಮಹಾದೇವ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಂತ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು, ಅವರೊಬ್ರು ಕಾದಂಬರಿಕಾರ, ಹಾಗೆ ಅವರು ಕೂಡ ಬಂಡಾಯ ಸಾಹಿತ್ಯಕ್ಕೆ ಸೇರೋ ಅಂತವ್ರು. ಸೊ ನೆಕ್ಸ್ಟ್ ದಲಿತ್ ರೈಟ್ಸ್ ಆಕ್ಟಿವಿಸ್ಟ್ ಕೂಡ ಹೌದು. ಅಂತ ಅಂದ್ರೆ ದಲಿತರ ಹಕ್ಕುಗಳಿಗೋಸ್ಕರ ಕೂಡ ಅವರು ಹೋರಾಡಿದ್ದಾರೆ. ಬೇರೆ ಯಾವ್ಯಾವ ಅವಾರ್ಡ್ಗಳು ಬಂದಿದೆ ಅಂತಂದ್ರೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ಕೇಂದ್ರ ಸಾಹಿತ್ಯ 1990 ಹಾಗೆ ಪದ್ಮಶ್ರೀ ಅವಾರ್ಡ್ ಕೂಡ ಬಂದಿದೆ 2011 ಅಲ್ಲಿ. ಓಕೆನಾ? ಸೊ ಹಾಗೆ ದೇವನೂರು ಮಹಾದೇವ ಅವ್ರ ಬಗ್ಗೆ ಇವಾಗ ಕರೆಂಟ್ ಅಫೇರ್ಸ್ ಇರೋದ್ರಿಂದ ನೀವು ಇನ್ನೊಂದು ಏನ್ ಮಾಡ್ಬೋದು ಅಂತ ಅಂದ್ರೆ ಅವರ ಕೃತಿಗಳು ಏನಿದೆ, ಇವಾಗ ಒಡಲಾಳ ಇರ್ಬೋದು, ಎದೆಗೆ ಬಿದ್ದ ಅಕ್ಷರ ಇರ್ಬೋದು, ಸೊ ಈ ತರ ಕೃತಿಗಳಿದೆ ಅಲ್ವಾ. ಸೊ ಆ ಕೃತಿಗಳು ಯಾವ ಕ್ಯಾಟಗರಿಗೆ ಸೇರೋದು ಅಂತಂದ್ರೆ ಅದು ಕಥಾ ಸಂಕಲನ ಅಥವಾ ಕಾವ್ಯನ, ಆ ತರ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಅಂಡ್ ಅದ್ರಲ್ಲಿ ಬರುತ್ತಲ್ವಾ ಕ್ಯಾರೆಕ್ಟರ್ಸ್ ಅಂತ ಅಂದ್ರೆ ಇವಾಗ ಹೂವಯ್ಯ ಪಾತ್ರ ಎಲ್ಲ ಕೇಳಿರ್ತೀರ ನೀವು ಬೇರೆ ಕಾದಂಬರಿ ಎಲ್ಲ ನೋಡ್ಬೇಕಾದ್ರೆ. ಹಾಗೆ ಇವರ ಕೃತಿಗಳಲ್ಲಿ ಆ ರೋಲ್ಸ್ ಗಳು ಏನಿದೆ, ಪಾತ್ರಗಳು ಏನಿದೆ, ಅವರು ಏನ ಡಿಪಿಕ್ಟ್ ಮಾಡ್ತಿದ್ದಾರೆ ಅನ್ನೋದು ನೀವು ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಇವರು ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದ್ರಿಂದ ಇನ್ನೂ ಸ್ವಲ್ಪ ಡೆಪ್ತ್ ಇನ್ಫಾರ್ಮೇಶನ್ ಹೋಗೋದಾದ್ರೆ ನೀವು ಅದನ್ನ ನೋಡ್ಕೊಳ್ಬಹುದು. ಅಂಡ್ ಅವರು ಯಾವ್ಯಾವ, ಫಾರ್ ಎಕ್ಸಾಂಪಲ್ ಇವಾಗ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅಂತ ಇದೆ, ಅದು ಯಾವ ಕೃತಿಗೆ ಬಂದಿದೆ, ಈ ತರ ನೀವು ಇನ್ನೂ ಕೂಡ ಇದನ್ನ ಇನ್ನೂ ಡೆಪ್ತ್ ಆಗಿ ನೀವು ನೋಟ್ ಡೌನ್ ಮಾಡ್ಕೊಳ್ಬಹುದು. ಅದು ನನ್ನ ಸಜೆಷನ್. ಓಕೆನಾ? ಸೊ ಫಸ್ಟ್ ರೆಸಿಪಿಯೆಂಟ್ ಯಾರು ಪಂಪ ಅವಾರ್ಡ್ಗೆ ಅಂತ ತಗೊಂಡಾಗ ನಮ್ಮ ಕುವೆಂಪು ಅವರು, ಕೆ.ವಿ. ಪುಟ್ಟಪ್ಪ ಅವರು. ಯಾವ ಕೃತಿಗೆ ಬಂದಿದ್ದು? ಶ್ರೀ ರಾಮಾಯಣ ದರ್ಶನಂ. ರೀಸೆಂಟ್ ಪ್ರೀವಿಯಸ್ ವಿನ್ನರ್ ಅಂತ ತಗೊಂಡಾಗ, ಲಾಸ್ಟ್ ವಿನ್ನರ್ ಅಂತ ತಗೊಂಡಾಗ ಡಾಕ್ಟರ್ ಬಿ.ಎ. ವಿವೇಕ ರೈ. ಯಾವ್ದಕ್ ಬಂದಿರೋದು? ಸೆಲೆಕ್ಟೆಡ್ ಫಾರ್ ಲೈಫ್ ಟೈಮ್ ರಿಸರ್ಚ್ ವರ್ಕ್ ಇನ್ ಕನ್ನಡ ಅಂಡ್ ತುಳು ಫೋಕ್ಲೋರ್. ಓಕೆನಾ? ಕನ್ನಡ ಹಾಗೆ ತುಳು ಏನ್ ಬರುತ್ತೋ ಆ ಭಾಷೆಗಳಲ್ಲಿ ಅವರು ಕೂಡ ಅಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನ ಅವರು ಕೊಟ್ಟಿದ್ದಾರೆ. ಓಕೆನಾ? ಪಂಪ ಅವಾರ್ಡ್ ಅವರಿಗೆ ಬಂದಿದೆ. ಸೊ ಇದ್ರಲ್ಲಿ ನೀವು ಇನ್ನೊಂದು ಏನ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ ಟೋಟಲ್ ಆಗಿ ಎಷ್ಟು ಪಂಪ ಅವಾರ್ಡ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಶುರು ಆದಾಗ್ಲಿಂದ ಇಲ್ಲಿವರೆಗೂ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ, ಪಂಪ ಅವಾರ್ಡ್ ಯಾವಾಗ ಶುರು ಆಗಿದ್ದು, ಆ ಪಂಪ ಅವಾರ್ಡ್ ಶುರು ಆದಾಗ ನಮ್ಮ ಏನು ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಯಾರು ಮಿನಿಸ್ಟರ್ ಇದ್ರು, ಯಾರು ಗವರ್ಮೆಂಟ್ ನಡೀತಿತ್ತು ಅನ್ನೋದು ಕೂಡ ನೀವು ಡೀಟೇಲ್ಡ್ ಆಗಿ ತಿಳ್ಕೊಬಹುದು. ಓಕೆನಾ? ಸೊ ನಾನು
ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಆಬ್ವಿಯಸ್ ಆಗಿ ನಾನು ಇನ್ಫಾರ್ಮೇಶನ್ ಹಾಕಿದ್ದೀನಿ. ಇಫ್ ದ ಪೇಪರ್ ಗೋಸ್ ಟಫ್ ಏನಾದ್ರು ಆದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಐ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ. ದಯವಿಟ್ಟು ಇಂಥ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ NCG ಕಾಂಪಿಟೇಟಿವ್ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಕೂಡ ಇದೆ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಅದರಲ್ಲೂ ಕೂಡ ನಿಮಗೆ ತುಂಬಾ ಯೂಸ್ ಆಗುವಂತ ಕಂಟೆಂಟ್ಗಳನ್ನ ನಾವು ಪೋಸ್ಟ್ ಮಾಡ್ತಿರ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಥ್ಯಾಂಕ್ ಯು.